ಮೂರನೇದು, ನಿನ್ನ ಬಗ್ಗೆ ಶತ್ರು ಏನು ಅನ್ಕೊಂಡಿದಾನ ಅದು ಜರಗಲ್ಲ. ದೇವರು ನಿನ್ನ ಬಗ್ಗೆ ಏನು ಅನ್ಕೊಂಡಿದಾನ ಅದೇ ಜರುಗುತ್ತದೆ. ಈ ಶತ್ರು ಅನ್ಕೊಂಡು ಆಯ್ತ ಫಲ. ಇನ್ಮೇಲೆ ದಾವಿದನ ಕತೆ ಮುಗಿತು. ದಾವಿದ ರಾಜ್ಯ ಕಳ್ಕೊಳ್ತಾನೆ, ದಾವಿದ ಅರಸುತನ ಕಳ್ಕೊಳ್ತಾನೆ. ಇನ್ನು ಅಬ್ಷಾಲೋಮನೆ ರಾಜ ಆಗ್ತಾನೆ, ನಾನೇ ಮಂತ್ರಿ ಆಗ್ತಾನೆ. ಯಾರು ಅನ್ಕೊಂಡಿದ್ದು? ಮಗ ಮೇಲೆ ಹೋಗ್ತಾನ, ರಾಜ ಆಗ್ತಾನ. ನಾನೇನಾಗ್ತೇನೆ ಹೋಗ ಮಂತ್ರಿ ಆಗ್ತೀನ. ಇನ್ನು ದಾವಿದ ಏನ್ ನಡೆಯಂಗಿಲ್ಲ. ಇನ್ನೇನಿದ್ರು ಎಲ್ಲ ನಂದೇ ನಡೆಯೋದು ಅನ್ಕಂಡ. ಅವನ್ ಪ್ಲಾನ್ ಉಲ್ಟಾ ಆಯ್ತು. ಮತ್ತೆ ದಾವಿದ ರಾಜ ಆದ, ಮತ್ತೆ ದಾವಿದ ಸಿಂಹಾಸನ ಏರಿದ. ಶತ್ರು ಅನ್ಕೊಂಡಿದ್ದು ಆಗಲಿಲ್ಲ, ದೇವರು ಅನ್ಕೊಂಡಿದ್ದೆ ಜರುಗಿತ್ತು. ನಮ್ಮ ಶತ್ರು ಏನು ಅನ್ಕೊಂಡಿದ್ದ ಅದು ನಡೆಯಲ್ಲ. ದೇವರು ನಿನ್ನ ಬಗ್ಗೆ ಏನು ಅನ್ಕೊಂಡಿದ್ದಾನೋ ಅದೇ ಜರುಗುತ್ತದೆ. ಅವ್ರು ಅನ್ಕೊಂಡಿದ್ದಾರೆ ಅವನು ಎಲ್ಲಿ ಜಾಬ್ ತಕ್ಕೊಂತಾನೆ. ನನ್ನ ದೇವರು ಹೇಳ್ತಾನೆ, ಆ ಶತ್ರುಗಳ ಕಣ್ಣು ಮುಂದೆ ನಿಮ್ಮ ಮಕ್ಕಳು ಒಳ್ಳೆ ಜಾಬಿಗೆ ಹೋಗುವಂತೆ ನಾನು ಕಾರ್ಯ ಮಾಡುತ್ತೇನೆ. ನಿಮ್ ಶತ್ರು ಅನ್ಕೊಂಡಿದ್ದ ಅವನೆಲ್ಲಿ ಮನೆ ಕಟ್ಟಕ ಅವನ ಕೈಲೇ ಆಗುತ್ತೆ, ಅವನ ಕೈಲಿ ಏನಾಗುತ್ತೆ ಮನೆ ಕಟ್ಟಲಿಕ್ಕಂತ ಅನ್ಕೊಂಡಿದ್ದಾರೆ. ಅವರ ಕಣ್ಣು ಮುಂದೆ ಗ್ರಾಂಡ್ ಆದ ಮನೆ ಕಟ್ಟುವಂತೆ ನನ್ನ ದೇವರು ಕಾರ್ಯ ಮಾಡುತ್ತಾನೆ. ಅವನ ಕೈಲಿ ಎಲ್ಲಿ ಮಕ್ಕಳು ಮದುವೆ ಮಾಡಕ್ಕಾಗುತ್ತೆ? ನಿನ್ನ ಶತ್ರುಗಳು ಅನ್ಕೊಂಡಿದ್ದಾರೆ ಅವರ ಕಣ್ಣು ಮುಂದೆನೆ ನಿಮ್ಮ ಮಕ್ಕಳ ಮದುವೆ ಗ್ರಾಂಡ್ ಆಗಿ ಮಾಡೋ ತರ ನನ್ನ ದೇವರು ಕಾರ್ಯ ಮಾಡುತ್ತಾನೆ. ಬಹಳ ಜನ ಅವನ ಕೈಲಿ ಅವನೆಲ್ಲಿ ಸಾಲ ತೀರಿಸ್ಲಿಕ್ಕೆ ಆಗ್ತದೆ, ಅವನ ಕೈಲಿ ಎಲ್ಲ ಆಗುತ್ತೆ ಸಾಲ ತೀರಿಸ್ಲಿಕ್ಕೆ ಅಂತ ನಿನ್ನ ಶತ್ರುಗಳು ಮಾತಾಡ್ತಾ ಇದ್ದಾರೆ. ನನ್ನ ದೇವರಂತಾನೆ ಅವರ ಕಣ್ಣು ಮುಂದೆನೆ ಸಾಲ ತೀರಿಸಿ ಅಷ್ಟೇ ಅಲ್ಲ, ಇನ್ನೊಬ್ಬರಿಗೆ ಸಾಲ ಕೊಡೋ ತರ ನನ್ನ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ. ನಮ್ಮ ಜಗಳೂರು ಆರಾಧನೆಗೆ ಒಬ್ಬ ತಾಯಿ ಬರ್ತಿದ್ರು. ಆ ತಾಯಿಗೆ 2 ಕಿಡ್ನಿ ಫೇಲ್ ಆಗಿ ಬೆಂಗಳೂರಿಗೆ ಕರ್ಕೊಂಡು ಹೋದ್ರು. ಬೆಂಗಳೂರಿಗೆ ಕರ್ಕೊಂಡು ಹೋದಾಗ ಡಾಕ್ಟರ್ ಎಲ್ಲ ಚೆಕಪ್ ಮಾಡಿ ಲಾಸ್ಟ್ ಸ್ಟೇಜಲ್ಲಿದೆ, ಬದುಕಲ್ಲ, ಸುಮ್ಮನೆ ಯಾಕೆ ತೋರಿಸ್ತೀರಾ, ವಾಪಸ್ ಕರ್ಕೊಂಡು ಹೋಗ್ರಂತ ವಾಪಸ್ ಕಳಿಸಿದ್ರು. ಜನ ಬೆಂಗಳೂರಿಗೆ ಕರ್ಕೊಂಡು ಹೋದಾಗ ಮಾತಾಡ್ತಾರಂತೆ ಶತ್ರುಗಳು ಮಾತಾಡ್ತಾರಂತೆ, ಆಕೆಯಲ್ಲಿ ಬದುಕಿ ಬರ್ತಾಳೆ, ಅವ್ರ ಗಂಡ ಎಲ್ಲಿ ಆಕೆನ ಜೀವಂತವಾಗಿ ತಗೊಂಡ್ಬರ್ತಾನೆ, ಎಣವಾಗಿ ವಾಪಸ್ ಬರ್ತಾರಂತ ಮಾತಾಡಿರಂತೆ. ಡಾಕ್ಟರ್ ಆಗಲ್ಲ ಅಂತ ವಾಪಸ್ ಕಳಿಸಿದ್ರು. ಯಾರೋ ನಿಮ್ಮಂಥವ್ರು ಸುವಾರ್ತೆ ಹೇಳಿ ನಮ್ಮ ಆರಾಧನೆ ಕರ್ಕೊಂಬಂದ್ರು, ಪ್ರಾರ್ಥನೆ ಮಾಡಿವಿ. ಯಾರು ಎಣ ಹಾಕ್ಕೊಂಬರ್ತಾರೆ, ಶವ ಹಾಕ್ಕೊಂಬರ್ತಾರೆ ಅಂತ ಮಾತಾಡಿದ್ರು, ಅವರ ಕಣ್ಣು ಮುಂದಿನ ದೇವರ ಮಗಳನ್ನ ಜೀವಂತವಾಗಿ ಇಟ್ಟಿದ್ದಾನೆ. ನಾನು ಯೇಸುಸ್ವಾಮಿ ನಂಬಿ 99ರಲ್ಲಿ ಯೇಸುಸ್ವಾಮಿ ನಂಬಿದೆ. 2001ರಲ್ಲಿ ದೇವರು ನನಗೆ ದರ್ಶನ ಕೊಟ್ಟು, ನಮ್ಮ ತಾಯಿ ದರ್ಶನ ಕೊಟ್ಟು ಈ ಊರಿಗೆ ದೇವರು ನನ್ನ ಸೇವೆ ಕಳಿಸಿದ್ರು. ನಾನು ಸೇವೆಗೆ ಬಂದಾಗ ಕೆಲವು ಆತ್ಮೀಯರು, ಕೆಲವು ದೇವ್ರು ನಂಬಿದವ್ರು ಮಾತಾಡ್ತಾರೆ, ಅವನಿಗೇನು ಗೊತ್ತಿದೆ, ಅವನಿಗೇನು ಬೈಬಲ್ ನಾಲೆಡ್ಜ್ ಇದೆ, ಅವನ ಕೈಲಿ ಎಲ್ಲಿ ಸೇವ್ ಮಾಡೋಕ್ಕಾಗುತ್ತೆ, ಅವನೆಲ್ಲಿ ಸೇವ್ ಮಾಡ್ತಾನೆ, 3 ದಿನ 3 ತಿಂಗಳು ಬಿಟ್ಟು ವಾಪಸ್ ಸೇವೆಯಿಂದ ವಾಪಸ್ ಬಿಟ್ಟು ಓಡಿ ಬಂದಿಲ್ಲ ಅಂದ್ರೆ ಕೇಳ್ರಿ ಅಂತೇಳಿ ಮಾತಾಡಿದ್ದಾರೆ. ನಮ್ಮ ಶತ್ರುಗಳು ಹಂಗೆ ಅನ್ಕೊಂಡಿದ್ದಾರೆ. ಒಂದು ಮಾತು ಹೇಳ, ಇವತ್ತು ದೇವರು ನನಗೆ 5 ಸಭೆಗಳನ್ನು ಕೊಟ್ಟು ಕೆಲವು ಸಾವಿರ ಸಂಖ್ಯೆಯ ವಿಶ್ವಾಸಿಗಳನ್ನು ಕೊಟ್ಟು ಅವರ ಕಣ್ಣು ಮುಂದೆ ದೇವರು ನಮ್ಮ ಸೇವೆಯನ್ನ ಆಶೀರ್ವಾದ ಮಾಡಿದ್ದಾನೆ. ಶತ್ರು ಏನು ಅನ್ಕೊಂಡಿದ್ದಾನೋ ಅದು ನಡೆಯಲ್ಲ. ದೇವರು ನನ್ನ ಕುರಿತು ನಿಮ್ಮ ಕುರಿತು ಏನು ಅನ್ಕೊಂಡಿದ್ದಾನೋ ಅದೇ ಜರುಗುತ್ತದೆ. ರೂತ್ ಅನ್ನುವಂಥ ಹೆಣ್ಮಗಳು ಕೂಲಿ ಮಾಡಬೇಕು, ಜೀವನ ಮಾಡಬೇಕು, ಕೂಲಿ ಮಾಡಬೇಕು, ಜೀವನ ಮಾಡಬೇಕು. ಅವತ್ತು ಕೂಲಿ ಹೋಗ್ಬೇಕು, ಅವತ್ತು ಊಟ ಮಾಡಬೇಕು. ಕೆಲವು ಜನ ಮಾತಾಡ್ತಾರಂತೆ ಶತ್ರುಗಳು, ಈಕೆದೇನು ಬದುಕು, ಈಕೆದು ಒಂದು ಜೀವನನ, ಈಕೆ ಕೈಯಲ್ಲಿ ಏನು ಮಾಡೋಕ್ಕಾಗುತ್ತೆ, ಈಕೆ ಕೈಯಲ್ಲಿ ಏನು ಸಾಧಿಸಲಿಕ್ಕಾಗುತ್ತೆ ಅಂತ ಮಾತಾಡಿದ್ದಾರೆ. ದೇವರು ಆ ರೂತಳನ್ನ ಕರ್ಕೊಂಬಂದು ಆ ದೇಶದಲ್ಲಿ ಅತಿ ಶ್ರೀಮಂತ ವ್ಯಕ್ತಿಗೆ ನನ್ನ ದೇವರು ಆ ಸ್ತ್ರೀಯನ್ನ ಮದುವೆ ಮಾಡಿ ಕೊಟ್ಟಿದ್ದಾನೆ. ಇನ್ನು ಎಸ್ತೇರಳ ಬಗ್ಗೆ ಹೇಳ್ತೀನಿ ಕೇಳ್ರಿ. ಅನಾಥ ಹುಡುಗಿ ಎಸ್ತೇರಳು, ತಂದೆ ಇಲ್ಲ, ತಾಯಿ ಇಲ್ಲ. ತಂದೆ ತಾಯಿ ಇಬ್ರು ಚಿಕ್ಕ ವಯಸ್ಸಿಗೆ ಸತ್ತೋಗಿದ್ದಕ್ಕೆ ಅನಾಥಳಾಗಿರುವಂತ ಎಸ್ತೇರಳನ್ನ ಆಕೆ ಚಿಕ್ಕಪ್ಪ ಕರ್ಕೊಂಡೋಗಿ ಸಾಕಿದ. ಚಿಕ್ಕವಳಿದ್ದಾಗಲೇ ತಂದೆ ಪ್ರೀತಿ ಕಳ್ಕೊಂಡ್ಲು, ಚಿಕ್ಕವಳಿದ್ದಾಗಲೇ ತಾಯಿ ಪ್ರೀತಿ ಕಳ್ಕೊಂಡ್ಲು. ಬೇರೆಯವ್ರು ಎಷ್ಟು ಸಾಕ್ತಾರ ನೀವು ಯೋಚನೆ ಮಾಡ್ರಿ. ತಾಯಿ ಸಾಕ್ದಂಗೆ ಬೇರೆಯವ್ರು ಚಿಕ್ಕಪ್ಪ ಚಿಕ್ಕಮ್ಮ ಸಾಕ್ತಾರ? ತಾಯಿ ಸಾಕದಂಗೆ ತನ್ನ ಮಕ್ಕಳು ಇನ್ನು ಯಾರು ಸಾಕಕ್ ಆಗಲ್ರಿ. ತಾಯಿ ಸಾಕಿದ್ರೆ ನಿಜವಾದ ಪ್ರೀತಿ.
ಬೇರೆಯವ್ರು ಸಾಕಿದ್ರೆ ಬಾಡಿಗೆ ಪ್ರೀತಿ. ಅವ್ರು ಚಿಕ್ಕಪ್ಪ ಕರ್ಕೊಂಡೋಗಿ ಸಾಕಿದ. ಚಿಕ್ಕವಳಿರುವಾಗ ತಾಯಿ ಪ್ರೀತಿಯಿಂದ ದೂರ ಆದ್ಲು. ತಂದೆನ ಕಳ್ಕೊಂಡು ಅನಾಥಳಾದಳು. ಎಷ್ಟೋ ವೈರಿಗಳು, ಶತ್ರುಗಳು ಆಕೆ ಕುರಿತು ಮಾತಾಡ್ತಾರೆ. ಈಕೆ ಕೈಲಿ ಏನಾಗುತ್ತೆ, ಈಕೆ ಜೀವನನ ಅಷ್ಟೇ, ಈಕೆ ಬದುಕೆ ಅಷ್ಟೇ, ಈಕೆ ಹಣೆ ಬರನ ಅಷ್ಟೇ, ಈಕೆಯಲ್ಲಿ ಉದ್ಧಾರ ಆಗ್ತಾಳೆ. ನಿಮ್ಮ ಬಗ್ಗೆನೂ ಕೆಲವು ಜನ ಮಾತಾಡ್ತಾ ಇದ್ರಂಗೆ. ಈಕೆ ಕೈಲಿ ಏನಾಗುತ್ತೆ, ಈಕೆಯನ್ನು ಸಾಧಿಸ್ತಾಳಂತ ಮಾತಾಡಿದ್ರು. ನಿಮಗೆ ಗೊತ್ತಾ, ಆ ಶತ್ರುಗಳ ಕಣ್ಣು ಮುಂದೆ ದೇವರು ಆ ಎಸ್ತೇರಳನ್ನ ಆ ದೇಶಕ್ಕೆ ರಾಣಿಯಾಗಿ ನನ್ನ ದೇವರು ಮೇಲೆತ್ತಿದ್ದಾನೆ. ಅಮೇರಿಕ ದೇಶದಲ್ಲಿ ಒಬ್ಬ ವ್ಯಕ್ತಿ ರೋಡ್ ಪಕ್ಕದಲ್ಲಿ ಕೂತ್ಕೊಂಡಿದ್ದಾನೆ. ರೋಡ್ ಪಕ್ಕದಲ್ಲಿ ಕೂತ್ಕೊಂಡು ಚಪ್ಪಲಿ ಹೊಲಿತಾ ಇದ್ದಾನಂತೆ. ಚಪ್ಪಲಿ ಹೊಲಿತಾ ಇದ್ದಾನೆ. ದಾರಿಯಲ್ಲಿ ಹೋಗೋರು ಬರೋರೆಲ್ಲ ಕೆಲವು ಶತ್ರುಗಳು ಮಾತಾಡ್ತಾರಂತೆ, ಇವಂದೊಂದು ಜೀವನ ಏನಾ, ಇವಂದೊಂದು ಬದುಕೇನಾ, ಲೇ ಇವನು ಚಪ್ಪಲಿ ಒಲೆದ್ ಬಿಟ್ರೆ ಬೇರೆ ಗತಿನೇ ಇಲ್ಲ ಅವನಿಗೆ. ಚಪ್ಪಲಿ ಒಲೆಯವನ ಮಕ್ಕಳೇನಾಗ್ತಾರೆ, ಚಪ್ಪಲಿ ಒಲೆಯವರು ಆಗ್ತಾರೆ ಅಂತ ಅವನ ಬಗ್ಗೆ ಮಾತಾಡಿದ್ದಾರೆ. ನನ್ನ ದೇವರು ಆ ವ್ಯಕ್ತಿಯನ್ನ, ಆ ಚಪ್ಪಲಿ ಒಲಿಯುವಂತ ವ್ಯಕ್ತಿನ ದೇವರು ಕರ್ಕೊಂಡು ಬಂದು ಅಮೇರಿಕ ದೇಶಕ್ಕೆ ಆತನನ್ನ ಪ್ರೆಸಿಡೆಂಟ್ ಆಗಿ ಮಾಡಿದ್ದಾರೆ.